ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಆ್ಯಕ್ಚುಲಿ ಇವಾಗ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೀನಿ. ಈ ವಿಡಿಯೋಗೆ ಒಂದು ಒಳ್ಳೆ ಹೆಸರು ಕೊಡೋಣ ಅಂತಂದರೆ ಮಲಗಿದಾಗ ಮಾದಪ್ಪ, ಎದ್ದಾಗ ಮಂಜುನಾಥ ಅಂತ ಹೆಸರಿಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಏನೇನಾಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇರುತ್ತೆ, ಹಂಗೆ ನೋಡ್ತಾ ಇರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆ ವೈಬ್ ಏನಪ್ಪ ಮಾಡಿದ್ರಲ್ಲಪ್ಪ ಮಾದೇಶ್ವರನ ಬೆಟ್ಟ ಪ್ಲ್ಯಾನ್ ಹಾಕಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ 8 ಗಂಟೆಗೆ ಬರ್ಬೇಕಾಗಿರೋದು 8:15 ಬಂದರೆ ಎಲ್ಲಿ ಬಸ್ಸನ್ನು ನಮ್ಮ ಸಂಬಂಧಿಕರ ಬಸ್ಸನ್ನು ಹೋದ ತಲೆ ಕೆಡ್ತು ನಡೀರೋ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಈಗ ಅಷ್ಟೇ. ಸೊ ಇವತ್ತೇನೇನಾಗುತ್ತೆ ನೋಡೋಣ. ಸೊ ಇಷ್ಟೊತ್ತು ತನಕ ಏನಾಯಿತು ಅಂತ ಅಲ್ಲಿ ನೋಡಿ ಬಂದ್ರಾ. ಸ್ಯಾಟಲೈಟ್ಗೆ ಹೋಗೋಣ ಬನ್ನಿ. ಸದ್ಯಕ್ಕೆ ಅಲ್ಲಿ ಹೋಗಿ KSRTC ಹತ್ತಿ ಮಾದಪ್ಪನ ಬೆಟ್ಟಕ್ಕೆ ಬಸ್ ಹತ್ತೇ ಬಿಡೋದು. ಸೊ ಫೈನಲಿ ರೀಚ್ ಆಗಿದ್ದೀವಿ. ಬಸ್ ಏನೋ ಬಂದಿದೆ, ಬಟ್ ನಮ್ಮೋನೇ ಯಾಕೋ ಇನ್ನೂ ಬಂದಿಲ್ಲ. ನಮ್ಮ ಪ್ಲ್ಯಾನ್ ಬಸ್ಸು ಹೋಯ್ತಾ ಇದ್ರು, ನಮ್ಮೋನು ಇನ್ನೂ ಬಂದಿಲ್ಲ. ಸೊ ಫೈನಲಿ ರಾಜರಾಜ ವರ್ಮ ಅವ್ರು ಎಂಟ್ರಿ ಕೊಟ್ಟರು. ಏನೋ ಕಿತ್ತು ದವಾಕ್ಬಿಡ್ತೀವಿ ಅಂತ ಪಾಪ ಹೋಗಿ ಆ ಬಸ್ಸು ಮಾಸ್ಟರ್ನ ಮಾತಾಡಿಸ್ತಾ ಇದ್ದಾರೆ. ಬಟ್ ನೋವೇ, ಏನೂ ಚಾನ್ಸ್ ಇಲ್ಲ. ಈ ನನ್ನ ಮಗನಿಂದ ಇವತ್ತಿನ ಪ್ರೋಗ್ರಾಮ್ ಕ್ಯಾನ್ಸಲ್. ಇವ್ರನ್ನ ಕೇಳಿದ್ರು ನೋ ಯೂಸ್, ಇವ್ರನ್ನ ಕೇಳಿದ್ರು ನೋ ಯೂಸ್. ಇವ್ರನ್ನ ಕೇಳ್ತ್ಯಾ? ನೋ 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 ಯೂಸ್. ಟೈಮ್ ಬೇರೆ ಹತ್ತಾಗಿದೆ. ಮೆಜೆಸ್ಟಿಕ್ ಆದರೂ ಹೋದರೆ ಒಂದು ಆಪ್ಷನ್ ನೋಡೋಣ ಅಂತ ಮೆಜೆಸ್ಟಿಕ್ ಹೊಂಟು. ವೇಸ್ಟ್ ಅಂದರೆ ವೇಸ್ಟು. ದೇವಸ್ಥಾನಕ್ಕೆ ಅಂತ ಬ್ಯಾಗ್ ತಂದುಬಿಟ್ಟಿದ್ದೀವಿ. ಸೊ ಮನೆಗೆ ಹೋದರೆ ಮರ್ಯಾದೆ ಇರಲ್ಲ. ಕಡೆ ಆಪ್ಷನ್ನು ಧರ್ಮಸ್ಥಳ. ಟೈಮ್ ಬೇರೆ 10:15, ಹೊಟ್ಟೆ ಬೇರೆ ಹಸಿದಿದೆ. ಸೊ ಫಸ್ಟು ಊಟ ಮಾಡಿಬಿಟ್ಟು ಇನ್ನು ಮಿಕ್ಕಿರೋದು ಆಮೇಲೆ ಯೋಚನೆ ಮಾಡೋಣ ಅಂತ ಫಸ್ಟ್ ತಿಂದ್ಕೊಂಡು ಬಾಪ. ಇವನೇ ನೋಡ್ರಿ, ಇವನಿಂದನೇ ಪ್ಲ್ಯಾನ್ ಹಾಳಾಗಿದ್ದು. ಕಾಫಿ ಕುಡಿತಾ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಬೇಕಾದ್ರೆ ಸದ್ಯಕ್ಕೆ ಯಾರೋ ಒಬ್ಬ ಸಿಕ್ದ. ಕಮಿಷನ್ ಎಷ್ಟೇ ಆಗಲಿ, ಒಂದು ಒಳ್ಳೆ ಬಸ್ಸಿದಾಗರು ಸ್ಲೀಪಿಂಗ್ ಕೋಚ್ ಧರ್ಮಸ್ಥಳಕ್ಕೆ ಹೋಯ್ತೀರಾ ಬರ್ರಿ ಅಂದ್ಬಿಟ್ಟು ಕರ್ಕೊಂಡೋದ. ಈ ಹಂಗೋ ನಮಗೂ ಬೇಕಾಗಿದ್ದ ಒಂದು ಪ್ಲ್ಯಾನು. ಸದ್ಯಕ್ಕೆ ಸಂಡೇ ಮುಗಿದ್ರೆ ಸಾಕು ಅಂತ ಡೈರೆಕ್ಟ್ ಬಸ್ಸೇನೋ ಸಿಕ್ತು. ನೋಡಿದ್ರೆ ಕಡೆ ಸೀಟ್ ಕೊಟ್ಟವನೆ. ಈ ಹಂಗ ಪಲಿಕೊಂಡು ಸದ್ಯಕ್ಕೆ ಹೋದ್ರೆ ಸಾಕು ಅಂತ ಹೊಂಟು. ನಮ್ಮ ಗಣೇಶನಿಗೂ ಎಚ್ಚರ ಆಗಿದೆ, ಭೂಮಿಗೂ ಬೆಳಗಾಗಿದೆ. ಸೊ ನಾವು ಕಣ್ಣು ಮುಚ್ಚಿ ನಿದ್ದೆ ಮುಗಿಸಿ ಕಣ್ಣು ಬಿಡೋ ಅಷ್ಟರಲ್ಲಿ ನಾವು ಅಂದ್ಕೊಂಡಿದ್ದ ಪ್ಲೇಸ್ನ ರೀಚ್ ಆಗಿಬಿಟ್ಟಿದ್ವಿ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಧರ್ಮಸ್ಥಳ. ಬೆಳಗ್ಗೆ ಫುಲ್ಲು ಚಳಿ. ಸ್ವಲ್ಪ ಕಾಫಿ ಕುಡಿದು ಅದಾದಮೇಲೆ ಸ್ಟಾರ್ಟ್ ಮಾಡೋಣ. ಕಾಪಿ ಹೀರೋಕ್ಕೋ 50 ಸಲ ಆರಿಸ್ತಾವೆ ನೋಡಿ. ಈರ್ರಿ ಸರಿಗೆ ಫಸ್ಟ್ನೇ ಸಿಪ್ ಒಂದು ಹೀರೋ ಕರೆಕ್ಟಾಗಿ ಹೇಳ್ತೀನಿ. ಅಯ್ಯೋ ಇಷ್ಟೊಂದು ಪ್ರಿಪ್ರೇಷನ್ನು. ಒಂದು ರಿವ್ಯೂ ಬೆಳಗ್ಗೆ ಕಾಪಿ ಬಗ್ಗೆ ಮಾತಾಡೋ. ಸೊ ಫಸ್ಟು ಫ್ರೆಶ್ ಆಗಿಬಿಡೋಣ. ಫ್ರೆಶ್ ಆದಮೇಲೆ ನದಿ ಹತ್ರಕ್ಕೆ ಹೋಗೋಣ. ಅದಾದಮೇಲೆ ಏನೇನಾಗುತ್ತೆ ನೋಡೋಣ ಬನ್ನಿ. ಚಿಕ್ಕಮಗ್ಳು ಥರ ಹೋಗಿ ಕಡೆ ಎಲ್ಲ ಕರೀತಾನಲ್ಲ, ಕಾಯ್ಕ ಕುತ್ಕೋಬೇಕೇನೋ ಪಕ್ಕದಲ್ಲಿ, ಗೊತ್ತಿಲ್ವಲ್ಲ. ಇಲ್ಲೇ ಜಾಗ ಆಯ್ತು ನೋಡು. ಬಾರಪ್ಪ ಬಾ, ರಾವಪ್ಪ ನೋಡಪ್ಪ. ಮನೆಯಿಂದ ಮಿಸ್ಸಸ್ಸು ಎಲ್ಲ ಬ್ರಷು ಪೇಸ್ಟಿಂದ ಕಳಿಸ್ಬಿಟ್ಟವ್ರೆ, ನಾವೇ ವೇಸ್ಟ್ಗಳು. ಯೋ 5 ರೂಪಾಯಿದು ಇರುತ್ತೆ ತಾಂಬರ. ಯೋ
ತಗೊಂಡು ಹಿಂಗೆ ವಾಪಸ್ ಎಸಿ ಹಾಕೇನು ಇಲ್ಲ ನಾ ಹೇಳ್ದಂಗೆ ಮಾಡು. ಏನು ಎಲ್ಲರೂ ತಗೊಂಡು ಹಂಗೆ ಉಜ್ಬಿಡ್ತಾರಾ ಅಣ್ಣ? ನಮಗೂ ಹೊಸ ಹೊಸ ಹಾಕ್ಬಿಟ್ಟು ಎಸಿ ಅಣ್ಣ ಅಂತಂದ್ರೆ ಆಯಿತು. ಹಂಗೆ ಒಂದು ಸೋಪು ಯಾಕೆ ಸಲ್ತ್ರಿ ಇದು? ಒಂದು ಸೋಪ್ ತಗೊಳ್ರಿ ಹಂಗೆ ಸಂತೂರು ಮೆಡಿಮಿಕ್ಸ್ ಆದರೂ ಓಕೆನೆ. ನದಿಗೆ ಇಳಿಯುವಾಗ ನಿಮ್ಮಲ್ಲಿರುವ ಹಣ, ಬೆಲೆ ಬಾಳುವ ವಸ್ತುಗಳನ್ನ ಹಾಗೂ ಲಗೇಜುಗಳನ್ನ ನದಿ ಕಟ್ಟೆಯ ಮೇಲಿಟ್ಟು ಸ್ನಾನಕ್ಕೆ ಇಳಿಯಬಾರದು. ನೀವು ಸ್ನಾನ ಮಾಡಲು ನದಿಗೆ ಇಳಿಯುವಾಗ ನಿಮ್ಮಲ್ಲಿರುವ ಹಣ ಗಣೇಶ ಅಂಜೇರು ಬೇಕು. ನಿನ್ನ ಮುಖ ಒಂದೇ, ಹೋಗುವಾಗ ಲಗೇಜಿನ ಹತ್ತಿರ ಎರಡು ಒಂದೇ ಇದೆ. ರಶೀದಿಯನ್ನ ಪಡೆದುಕೊಳ್ಳಬಹುದು. ನಿಮ್ಮಲ್ಲಿರುವ ನಗದು, ಒಡವೆ ಇನ್ನಿತರ ಬೆಲೆಬಾಳ ಅನುಕೂಲಕ್ಕಾಗಿ ನದಿಯ ಬಲಭಾಗದ ಸೊ ಫೈನಲಿ ಸ್ನಾನ ಮುಗಿಸಿ ಬರೋಷ್ಟೊತ್ತಿಗೆ ಫುಲ್ಲು ಮಳೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೆ ಲಾಡ್ಜ್ ವ್ಯವಸ್ಥೆಗಳಿದೆ, ಲಗೇಜ್ ರೂಮ್ಗಳಿಡೋ ವ್ಯವಸ್ಥೆ ಇದೆ. ಸೊ ಈಗ ನಮ್ಮ ಬ್ಯಾಗ್ಸ್ಗಳೇ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಸೊ ಲಗೇಜ್ ರೂಮ್ನಲ್ಲಿ ನಮ್ಮ ಬ್ಯಾಗ್ಗಳನ್ನ ಇಟ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಪ್ರತಿದಿನ ಸಾವಿರಾರು ಜನ ಬರ್ತಾರೆ ದೇವಸ್ಥಾನಕ್ಕೆ. ಬಟ್ ದೇವಸ್ಥಾನದ ಇತಿಹಾಸ ಏನು ಅಂತ ಗೊತ್ತಾ? ಒಂದು ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳದ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಯನ್ನು ಮಂಗಳೂರಿನ ಕದ್ರಿಯಿಂದ ತಂದು ಉಡುಪಿಯ ಯತಿಗಳಾದ ಶ್ರೀ ವಾದಿರಾಜರು ಪ್ರತಿಷ್ಠಾಪಿಸಿದರು. ಈ ದೇವಾಲಯವು ದಾನ ಧರ್ಮಕ್ಕೆ ಪ್ರಸಿದ್ಧವಾಗಿದೆ ಮತ್ತು ಭಕ್ತರಿಗೆ ನೈತಿಕ, ಸಾಂಸ್ಕೃತಿಕ, ಧಾರ್ಮಿಕ ಕೇಂದ್ರವಾಗಿದೆ. ಧರ್ಮಸ್ಥಳದ ಹಳೆಯ ಹೆಸರು ಕುಡುಮ. ಈ ಪ್ರಾಂತ್ಯದ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ಬೀರ್ಮಣ್ಣ ಪೇರ್ಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ಎಂಬ ಧರ್ಮಿಷ್ಠರಾದ ಸತಿಪತಿ ವಾಸವಾಗಿದ್ದರು. ಒಮ್ಮೆ ಇವರ ಮನೆಗೆ 4 ಮಂದಿ ಅತಿಥಿಗಳು ಬಂದರು. ಅವರನ್ನು ನೇಮನಿಷ್ಠೆಯಿಂದ ಈ ದಂಪತಿಗಳು ಅತಿಥಿ ಸತ್ಕಾರ ಮಾಡಿದರು. ಅದೇ ದಿನ ರಾತ್ರಿ ಆ 4 ಅತಿಥಿಗಳು ಧರ್ಮದೇವತೆಗಳ ರೂಪದಲ್ಲಿ ಬೀರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡು ತಾವೆಲ್ಲರೂ ಆ ಮನೆಯಲ್ಲಿ ನೆಲೆಸಲು ಇಚ್ಛಿಸುವುದಾಗಿ ಹೇಳಿದರು. ಧರ್ಮದೇವತೆಗಳ ಅಣತಿಯಂತೆ ಪೇರ್ಗಡೆಯವರು ತಮ್ಮ ಮನೆ ತೆರವು ಮಾಡಿ ದೇವರುಗಳಿಗೆ ಬಿಟ್ಟುಕೊಟ್ಟರು. ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿ ಆ ಮನೆಯಲ್ಲಿ ನೆಲೆ ನಿಂತರು. ಆ ದೈವಗಳ ಆಜ್ಞೆಯಂತೆ ಪೇರ್ಗಡೆಯವರು ಗುಡಿ ಕಟ್ಟಿಸಿ ಬ್ರಾಹ್ಮಣ ಅರ್ಚಕರನ್ನು ನಿತ್ಯ ಪೂಜೆಗೆ ನೇಮಿಸಿದರು. ಶಿವಯೋಗಿಗಳು ಇಲ್ಲಿ ಈಶ್ವರಲಿಂಗವನ್ನು ಸ್ಥಾಪಿಸುವಂತೆ ಸಲಹೆ ನೀಡಿದರು. ಧರ್ಮದೇವತೆಗಳು ಕೂಡ ಇದನ್ನೇ ಹೇಳಿ ಕದ್ರಿಯಲ್ಲಿರುವ ಮಂಜುನಾಥನ ಲಿಂಗ ತರಲು ತಮ್ಮ ಪ್ರತಿನಿಧಿಯಾದ ಅಣ್ಣಪ್ಪ ಸ್ವಾಮಿಯನ್ನು ಕಳಿಸಿದರು. ಕುಡುಮಕ್ಕೆ ಮಂಜುನಾಥನ ಲಿಂಗ ಬರುವುದರೊಳಗೆ ಅಲ್ಲಿ ಧರ್ಮದೇವತೆಗಳು ದೇವಾಲಯ ನಿರ್ಮಿಸಿದರು ಎಂಬ ಕತೆ ಜನಜನಿತವಾಗಿದೆ. महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं. शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलं मेकादशोज्ज्वलं मेकनाथेश्वरं प्रस्तुतिवशङ्करं प्रणतजनकिङ्करं ಇದೆ. ಫಸ್ಟು ಯಾವ್ದಾರು ಕಾಫಿಗೋ ಇಲ್ಲ ಊಟಕ್ಕೋ ನಡ್ಕೊಂಡು ನೋಡ್ರಪ್ಪ. ಇಡ್ಲಿ ವಡೆ ಯಾವ್ದಾರು ರೈಸ್ ತಿನ್ರಿ, ಇಲ್ಲ ಅಂದ್ರೆ ಹೊಟ್ಟೆ ತುಂಬ ಅಲ್ಲ. ಯಾವ್ದ್ರಿ ಇದು? ಕೇಸರಿ ಬಾತು ಉಪ್ಪಿಟ್ಟ. ರೈಸ್ ಬಾತ್ ಹೇಳಿದ್ರೆ ಕೇಸರಿ ಬಾತ್ ಉಪ್ಪಿಟ್ಟು ತಂದಿದೆಯಲ್ಲ.
ತಿಂದಿಲ್ಲ ಅಂದರೆ ಏನೋ ಸ್ಯಾಟಿಸ್ಫೈ ಆಗಲ್ಲ ತಿನ್ನಂಗೆ ಮಕ್ಳ ಥರ ಹರ್ಸ್ಕೊಂಡು ಕೊಡಿ ಉಸ್ಸು ಉಸ್ಸು ಅಂತ ಹೆಂಗಿದೆ ನೈಸ್ ಪಾಪ ಆಗಲೇ ಸ್ಟೋರಿಲಿ ಬಂದ್ರಲ್ಲ ಅಣ್ಣಪ್ಪ ಅಂತ ಸೊ ಅವ್ರ ದೇವಸ್ಥಾನ ನೋಡ್ಕೊಂಬರೋಣ ಇಲ್ಲೇ ಇರೋದು ಬನ್ನಿ ಬರ್ರಿ ಬೇಗ ರೀ ಒಂದು 100-150 ಸ್ಟೆಪ್ಸ್ ಇರ್ಬೋದಪ್ಪ ಅಲ್ಲಿಂದ ಬಂದರೆ ಬಾಗ್ಲಾಕಾಯ್ತಲ್ಲ ಅಯ್ಯ ಈಗ ಯಾವಾಗಲೂ ನಾವು ಓಪನ್ ನೋಡೇ ಇಲ್ಲ ಕಣೋ. ಹಾಂ ಮತ್ತೆ ಯಾಕೆ ಕರ್ಕೊಬಂದೆ ಸುಮ್ಮನೆ ನೋಡ್ಕೊಂಡು ಹೋಗುವಂತ. ಏಯ್ ಬಾಗಿಲಿಗೆ ಕೈ ಮುಕ್ಕಪ್ಪ ಹೋಗಲಿ. ಅಪ್ಪಣ್ಣ ಸ್ವಾಮಿ ಅಂತ ದೇವರು, ಇಲ್ಲಿಂದ ಇನ್ನೊಂದು ಸೌದರ್ಕ ಗಣೇಶ ಅಂತ ಬೇರೆ ಒಂದಿದೆ, ಅಲ್ಲಿಗೆ ಹೋಗ್ಬೇಕು. ಇದು ಕ್ಲೋಸಾ? ಯಾವಾಗ ಬಂದರೂ ತರ್ತಾ ಇರಲ್ಲ. ಏನಿರ್ಬೋದು ಇದ್ರ ಹೆಸರು? ತಲೆ ಕೊಣೋದು ಇರೋದಂಗೆ ಅದು ತಲೆನ ಇಲ್ಲ, ಏನೋ ತಿನ್ಕೊಂಡು ಹೋಯ್ತಾ ಇರೋದಿರ್ಬೇಕು. ಏನೋ ಎತ್ಕೊಂಡು ಹೋಯ್ತಾಯ್ತು ಅಷ್ಟೇ. ಹಾಂ, ಎರೆಹುಳ ಇರಬೇಕು. ಇದು ಎರೆಹುಳನ? ಎರೆಹುಳ ಹಂಗೆ ನಡೀತದ? ಶಂಖಹುಳ ಐತೆ ನೋಡಿ. ನಿನ್ನ ಕಣ್ಣಿಗೆ ಇದು ಕಾಣಿಸಿದೆ, ನನ್ನ ಕಣ್ಣಿಗೆ ಜರಿ ಕಾಣಿಸ್ತು. ಶಂಖಹುಳ ಇದೆ ಚಿಕ್ಕದ. ನಿಮ್ಗೆ ಯಾಕೋ ಬರೀ ಸಣ್ಣ ಸಣ್ಣವೇ ಕಾಣಿಸ್ತವೆ ನೋಡು. ನನ್ನ ಕಣ್ಣಿಗೆ ಜರಿ. ಇದನ್ನು ನೋಡಿದ್ರೆ ಇವತ್ತಿನ ದಿವಸ ಏನೋ ಒಳ್ಳೆ ಸಿಹಿ ಸುದ್ದಿ ಕೇಳಿಸ್ತೀವಿ ಅನಿಸುತ್ತೆ. ಅದೃಷ್ಟದ ಮೇಲೆ ಅದೃಷ್ಟ ಇವತ್ತು ಗಣೇಶಂಗೆ. ಏಯ್ ಸರಿ ಅಲ್ಲ ಕಣ ಇದು. ಇನ್ನೇನು ಸೌರ ಕಾಲು ಅಂತಾರ ಹಾಂ ಎಲ್ಲ. ಏನಿದು? ಬಸವಣ್ಣ ಬಸವನ ಹುಳುನ? ಶಂಕುದುಳು ಕಣ್ರಿ. ಎಲ್ಲಿದ್ಯಪ್ಪ? ನೀನು ನೋಡದೆ ಇರೋವಂಥ ಮೀನುಗಳೆಲ್ಲ ಇರ್ತದೆ. ನಾನು ನಮ್ಮ ವೈಫು ಬಂದೆ 2 ವರ್ಷದಿಂದ ಇರೋದು. ಆಯ್ತು ಆಗ್ಬಿಟ್ಟಿದೆ. ನನ್ನ ಮಗನೇ ನೋಡ್ದೇ ಇರೋ ಮೀನುಗಳು ಅಂತ ಇಲ್ಲಿ ಮೀನುಗಳು ನೋಡೋಕ್ಕೆ ಇಲ್ವಲ್ಲ. ಸೊ ಇದು ಅಕ್ವೇರಿಯಮ್ಮು, ಇದ್ರೊಳಗಡೆ ಸಕ್ಕತ್ತಾಗಿರೋ ಮೀನುಗಳಿದೆಯಂತೆ. ನೋಡೋಣ ಬನ್ನಿ. ವಿಡಿಯೋ ಮಾಡ್ಬೋದಾ ಇಲ್ವರ್ರಿ? ತೋರಿಸ್ತೀನಿ. ಇಲ್ಲಿ ನೋಡು ಮಸ್ಲೆ. ಇಲ್ಲಿ ನೋಡು. ನಿಧಾನಕ್ಕೆ ತೋರ್ಸ. ನೀನು ಅಷ್ಟು ಬೇಗ ಹೊಂಟೋಗ್ಬಿಟ್ರೆ ಮೈಸೂರು ಎಕ್ಸ್ಪ್ರೆಸ್ ಥರ. ಮಸ್ಕರ್ ಬಾಬ್. ಗ್ಲಾಸ್ಗಳನ್ನ ಮುಟ್ಬಾರ್ದಂತಪ್ಪ. ವೈಟ್ ಶಾರ್ಕ್ ನೋಡ್ರ ಅಪ್ಪ ಯಾರು ಅಂತಾಳಲ್ರಿ. ಬೆಪ್ಪ ಮೀನುಗಳು ಹಿಡಿಯೋದು ಇದು ತಕ್ಕಳು. ಅದೇನಕ್ಕೆ ಅವೆಲ್ಲ ನನ್ಗೆ ಬೇಡ. ಕಲರ್ ಮೀನು ಕಾಣಿಸ್ತಾರೆ ಸಾಕು ಪಾಪ. ಇದು ನಮ್ಮ ಮನೇಲಿ ದೊಡ್ಡದಾಗಿ ಇರ್ತಾನ. ನಮ್ಮ ಮನೇಲಿ ಐತೆ, ಅವ್ನು ತಗೊಂಡೋಗ್ತೀರಾ? ನಮ್ದು ಗ್ಲಾಸ್ ಹೊಡೆದಿಕ್ಕೈತೆ. ದೊಡ್ಡ ಶಾರ್ಕು ನನ್ನ ಮಗಂದು ಅದಕ್ಕೆ 6 ವರ್ಷ ಏನೋ ಆಗ್ಬಿಟ್ಟೈತೆ. ಒದ್ದಾಡುತ್ತೆ. ಯಾರು ಇದ್ರೆ ಪಾಪ ಕೊಟ್ಬಿಡ್ಬೇಕು. ನೋಡು ಇದು ಅರೋನಾ. ಹಾಂ, ಇದಕ್ಕಿಂತ ಸ್ವಲ್ಪ ಚಿಕ್ಕದೈತ್ರಿ ಕಣ್ರಿ ನಮ್ಮ ಮನೇಲಿ. ನಮ್ಮ ಮನೇಲಿರೋದು ಇಲ್ಲಿಗೆ ತಂದ್ಕೊಡ್ಬೇಕ್ರ. ಹಾಂ, ಇದು ನೋಡಲಿ ಕರಿಯ ಅವನ್ನ ಮೊಸಳೆ ಮರಿ. ಹಾಂ, ಮೊಸಳೆ ಮರಿ ಫಿಶ್.
ನಿಮ್ಮ ತಾತ ಇನ್ನೂ ಎಷ್ಟೊಂದು ಪ್ಲೇಸ್ಗೆ ಹೋಗ್ಬೇಕಪ್ಪ, ಟೈಮ್ ಆಯಿತು. ಫಸ್ಟ್ ಹುಡುಗ ಹೋಗೋಣ ನಡೀರಿ. ಊಟ ಅಂದರೆ ಸಾಕು ನೋಡ್ರಿ, ಹೆಂಗೆ ಬಿಟ್ಟು ಓಡ್ತಾರೆ ನಿಲ್ರಲ್ಲೇ. ಪ್ರತಿದಿನ ದೇವಸ್ಥಾನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಸೊ ಬಂದವ್ರಿಗೆಲ್ಲರಿಗೂ ಊಟದ ಫೆಸಿಲಿಟಿ ಇರುತ್ತೆ. ಪ್ರಸಾದ ಸ್ವೀಕರಿಸೇ ಹೋಗಬೇಕು ಎಲ್ಲರೂ. ಸೊ ಇಲ್ಲಿ ಯಾರು ಬಂದರೆ ಊಟ ಮಿಸ್ ಮಾಡದೆ ಹೋಗಬೇಡಿ. ಸೊ ತಿನ್ಕೊಂಡೇ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ನು ತಿನ್ನೋ ಪ್ರಸಾದ ಅಂತ ಅಂದರೆ ಅವ್ರು ಹೆಂಡತಿ ಕಳಿಸ್ತಾವನು ದೇವರೇ ಕಪಡಪ್ಪ. ಸೊ ಪ್ರಸಾದ ತಿಂದಾಗಿದೆ. ಈಗ ಇಲ್ಲಿಂದ ಸೌದಡ್ಕ ಗಣಪತಿಗೆ ಹೋಗ್ಬಿಡೋಣ ಬನ್ನಿ. ಆ್ಯಕ್ಚುಲಿ ಮೈನ್ ಥಿಂಗು ಇನ್ನೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಸೊ ಆಗಲೇ ಜರಿ ನೋಡಿದ್ರೆ ಸಿರಿ ಅಂತ ಹೇಳಿದ್ನಲ್ಲ, ಅದೇ ಲಕ್ಕಲ್ಲಿ ಟೆಂಪಲಲ್ಲಿ ನನಗೊಂದು ಮೊಬೈಲ್ ಸಿಕ್ಬಿಡ್ತು ಗುರು. ಸೊ ಇದೇ ಆ ಮೊಬೈಲು. ಮಡ್ಕೊಳ್ಳೋಣ ಅಂತ ಅನಿಸ್ತು. ಬಟ್ ಇಡೀ ಫ್ಯಾಮಿಲಿಯವರೆಲ್ಲ ಅಯ್ಯೋಯ್ಯೋ ಧರ್ಮಸ್ಥಳದಲ್ಲಿ ಧರ್ಮ ಮಾಡಬೇಕು, ಅಧರ್ಮದ ಕೆಲಸ ಎಲ್ಲ ಮಾಡಬಾರ್ದು, ಅವ್ರು ಎಲ್ಲಿದ್ದರು ಫಸ್ಟ್ ಅವ್ರಿಗೆ ಕೊಟ್ಬಿಡು ಅಂತ 50 ಸರಿ ತಲೆ ತಿಂದರು. ಸೊ ಸ್ವಿಚ್ ಆಫ್ ಮಾಡಿದೆ, ಏರೋಪ್ಲೇನ್ ಮೋಡ್ಗೆ ಹಾಕಿದೆ. ಆ ಪರ್ಸನ್ ಎಲ್ಲಿದ್ದಾರೆ ಸಿಕ್ಕಿದ ತಕ್ಷಣ ಕೊಟ್ಬಿಡೋಣ ಅಂತ ತಿಳ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವ್ರು ಸೌದರ್ಕದಲ್ಲೇ ಇದ್ದೀನಿ ಅಂತ ಅಂದಿದ್ರು, ಫೋನ್ ಬಂದಿತ್ತು, ರಿಸೀವ್ ಮಾಡಿದ್ದೆ. ಸೊ ಅಲ್ಲೇ ಅಕಸ್ಮಾತ್ ಸಿಕ್ಕರೆ ತಲುಪಿಸೇ ಬಿಡೋಣ. ಸೊ ಪ್ರೆಸೆಂಟ್ಲಿ ವಿ ಆರ್ ರೀಚ್ ಟು ಸೌದಡ್ಕ ಗಣಪತಿ. ಇದನ್ನು ಗಂಟೆ ಗಣಪತಿ ಅಂತಲೂ ಕರೀತಾರೆ. ಆ್ಯಕ್ಚುಲಾಗಿ ಮನಸ್ಸಲ್ಲಿ ಏನಾದ್ರು ಆಸೆಗಳು ಇಟ್ಕೊಂಡಿದ್ರೆ, ಇಲ್ಲಾಂದರೆ ಯಾವ್ದಾದ್ರು ಹರಕೆಗಳು ಹೊತ್ಕೊಂಡಿದ್ರೆ ಈ ಗಣೇಶನ ದೇವಸ್ಥಾನಕ್ಕೆ ಬಂದು ಗಂಟೆ ಕಟ್ತೀನಿ ಅಂತ ಹರಕೆ ಹೊತ್ಕೊಂಡು ಹೋಗ್ತಾರೆ. ಸೊ ಅದೇನಾದರೂ ಫಲಿಸಿದ್ರೆ ನೆಕ್ಸ್ಟ್ ಈ ಟೆಂಪಲ್ಗೆ ಬಂದು ಅವ್ರ ಕೈಲಾಗಿರೋ ಅಷ್ಟು ದಪ್ಪ ಗಂಟೆನ ಪರ್ಚೇಸ್ ಮಾಡಿ ಕಟ್ತಾರೆ. ಸೊ ಅದು ಇಲ್ಲಿನ ಪದ್ಧತಿ. ಸೊ ನೀವು ಯಾರಾದರೂ ಫ್ರೀ ಆದಾಗ ಒಂದು ಸರಿ ಟೆಂಪಲ್ಗೆ ಬನ್ನಿ, ನಿಮ್ಮ ಮನಸ್ಸಲ್ಲಿ ಏನಾದ್ರು ಹರಕೆ ಇದ್ದರೆ ಅದನ್ನ ಬೇಡ್ಕೊಳ್ಳಿ. ಗಂಟೆ ಗಣಪತಿಗೆ ನಿಮ್ಮದು ಒಂದು ಗಂಟೆನ ಕಟ್ಟೇ ಬಿಡ್ರಿ. ಬರೀ ಪ್ರಸಾದಕ್ಕೆ ಕಾಯ್ಕೊಂಡಿರ ನೀನು. ಸೊ ನಾನು ಆಗಲೇ ಹೇಳಿದ್ನಲ್ಲ, ಗಂಟೆಗಳು ಇಲ್ಲೇ ಟೆಂಪಲೆಲ್ಲ ಸಿಗುತ್ತೆ. ಸೊ ನೀವೇನು ಬೆಂಗಳೂರಿಂದನೇ ತರಬೇಕು, ಇಲ್ಲ ನೀವು ಎಲ್ಲಿಂದ ಇದ್ದೀರೋ ಅಲ್ಲಿಂದನೇ ತರಬೇಕು ಅಂತೇನಿಲ್ಲ. ಬೇಜಾನ್ ಅಂಗಡಿಗಳಿದೆ, ಆಪ್ಷನ್ಸ್ಗಳಿದೆ, ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು. ಆಗಲೇ ಒಬ್ಬರು ಮೊಬೈಲ್ ಪಾರ್ಟಿ ಹೇಳಿದ್ನಲ್ಲ, ಆ್ಯಕ್ಚುಲಿ ನಾನು ಸೌದಡ್ಕಾಗಿ ಬಂದರೆ ಅವ್ರು ವಾಪಸ್ಸು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾರಂತೆ. ಸೊ ಮತ್ತೆ ಪಾಪ ಸಿಗೋಕ್ಕಾಗಿಲ್ಲ. ಸೊ ಫೈನಲಿ ಎಲ್ಲರೂ ಧರ್ಮಸ್ಥಳಕ್ಕೆ ಬಂದವರು ಕುಕ್ಕೆಗೆ ಹೋಗಲೇಬೇಕು. ಸೊ ನೈಟ್ ತನಕ ಅಲ್ಲೇ ಇರ್ತೀನಿ, ಬನ್ನಿ ಸರ್ ಅಂದಿದ್ದೀನಿ. ಅಲ್ಲಾದರೂ ಅವ್ರಿಗೆ ಮೊಬೈಲ್ನ ಪಾಸ್ ಮಾಡೋಣ. ಸೊ ಫಸ್ಟೀಗ ಕುಕ್ಕೆಗೆ ಹೋಗ್ಬಿಡೋಣ ಬನ್ನಿ. ರೀಚ್ ಆಗೇ ಬಿಟ್ವಿ. ಸೊ ಫೈನಲಿ ನಾಗರೂಪನಾಗಿ ನಿಂತು ನಾಗದೋಷವನ್ನು ಕಳೆವ ಶೇಷರೂಪನಾಗರಾಜ ಸುಬ್ರಹ್ಮಣ್ಯ. ನಾಗರೂಪನಾಗಿ ನಿಂತು ನಾಗದೋಷವನ್ನು ಕಳೆವ ಶೇಷರೂಪನಾಗರಾಜ ಸುಬ್ರಹ್ಮಣ್ಯ. ಕಾರ್ತಿಕೇಯ ಸ್ವಾಮಿ ಸ್ಕಂದರಾಜ, ಕಾರ್ತಿಕೇಯ ಸ್ವಾಮಿ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಭಜನೆ ಮಂಡಳಿ ನಡೀತಾ ಇತ್ತು. ಸೊ ಎಷ್ಟೋ ಜನ ಭಜನೆಗಳನ್ನ ಕೇಳ್ತಾ ಅಲ್ಲೇ ರೆಸ್ಟ್ ಮಾಡ್ತಾ ಮಲಗಿದವರು ಇದ್ದರು. ಆ್ಯಕ್ಚುಲಿ ಇಲ್ಲಿ ತುಂಬ ಜನ 2-3 ದಿನ ಆಲ್ಟ್ ಆಗ್ತಾರೆ, ಅದು ಇದು ಆಶ್ಲೇಷ ಬಲಿ ಪೂಜೆ, ಸರ್ಪದೋಷದ ಪೂಜೆಗಳೆಲ್ಲ ಮಾಡ್ಸೋಕ್ಕೆ. ಸೊ ನಾವು ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ಪಾಪ ಪರ್ಸನ್ಗೆ ಫೋನ್ ಮಾಡಬೇಕಾಗಿತ್ತು. ಫೋನ್ ಅವನಿಗೆ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ. ಸೊ ಕಾಲ್ ಬಂದಿದ್ದ ತಕ್ಷಣ ಅವನಿಗೆ ಕೊಟ್ಬಿಡೋಣ. ನಾಗರೂಪನಾಗಿ ನಿಂತು ನಾಗದೋಷವನ್ನು ಕಳೆವ ಶೇಷರೂಪನಾಗರಾಜ ಸುಬ್ರಹ್ಮಣ್ಯ. ನಾಗರೂಪನಾಗಿ ನಿಂತು ನಾಗದೋಷವನ್ನು ಕಳೆವ. ಫೈನಲಿ ಮೊಬೈಲ್ ಓನರ್ ಸಿಕ್ಕಿದ್ರು. ಪಾಪ ಅವ್ರ ಮೊಬೈಲ್ನ ಅವ್ರಿಗೆ ತಲುಪಿಸಿದ್ವಿ. ಸೊ ಆ್ಯಕ್ಚುಲಿ ವೀಡಿಯೋ ತೊಗೊಳೋದಕ್ಕಾಗಿಲ್ಲ, ಬಟ್ ಅವೆಲ್ಲ ತೊಗೊಳ್ಳಬಾರ್ದು. ತುಂಬ ಖುಷಿಪಟ್ಟರು.
ಮೇಯ್ನ್ ಏನಂತಂದರೆ ಅವರು ನಮ್ಮ ವಿಜಯನಗರದ ಹತ್ರ ಬಸವೇಶ್ವರ ನಗರದವರಂತೆ. ಸೊ ಖುಷಿಪಟ್ಟರು ನಮ್ಮ ಏರಿಯಾದ ನಿಯರೇ ಅಂತ. ಸೊ ಬೆಂಗಳೂರಿಗೆ ಬಂದಮೇಲೆ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಮೊಬೈಲ್ನ ಅವ್ರ ಕೈಗೆ ತಲುಪಿಸಿದ ಮೇಲೆ ಅವ್ರ ಮುಖದಲ್ಲಿ ಒಂದು ಖುಷಿ ನೋಡಿದ್ನಲ್ಲ, ಸೊ ನನಗೂ ಖುಷಿ ಆಯಿತು, ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ಬೇರೆ ಯಾರೇ ಕೈಲಿ ಸಿಕ್ಕಿದ್ರು ಕೂಡ ಸ್ವಿಚ್ ಆಫ್ ಮಾಡಿ ಅವರೇ ಯೂಸ್ ಮಾಡ್ಕೊಳ್ಳೋರೇನೋ. ಬಟ್ ಇವರು ನಮ್ಮನೆಯವರೆಲ್ಲ ಭಯಪಡಿಸ್ಬಿಟ್ರಲ್ಲ, ಇರಲಿ ಓಕೆ. ಇನ್ನು ಹೊರಡೋದು ನೈಟು. ಸೊ ಅಲ್ಲಿವರೆಗೂ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಹೋಟೆಲಿಗೆ ಬಂದ್ವಿ. ಸೊ ವೆರೈಟಿ ಸ್ನ್ಯಾಕ್ಸ್ಗಳನ್ನ ತಂದರು. ಸೊ ತಿಂದು ಇನ್ನು ಬಸ್ಸಲ್ಲ ಟ್ರೈನೆಲ್ಲ ಯೋಚನೆ ಮಾಡಿ ಹೋಗಿ ಕೇಳ್ಕೊಂಬರ್ಬೇಕು, ನೋಡೋಣ. ಫಾಗ್ ನೋಡ್ರಿ ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿಂದನೇ ಹತ್ರ. ಬೆಳಿಗ್ಗೆ ಹೊತ್ತು ಸಾಯಂಕಾಲ ಆದರೆ ಈ ಥರ ಕಾಣುತ್ತೆ, ಸೂಪರ್. ಫೈನಲಿ ಕುಕ್ಕೆ ಪೂಜೆಗಳು ಮುಗೀತು. ಸೊ ಆ್ಯಕ್ಚುಲಿ ಈಗ ವಾಪಸ್ ಬೆಂಗಳೂರಿಗೆ ಹೋಗೋಕ್ಕೆ ಏನು ಹೋಗೋದು ಅಂತ ಗೊತ್ತಿಲ್ಲ. ಸೊ ಸ್ಲೀಪಿಂಗ್ ಕೋಚ್ ಹುಡುಕ್ತಾ ಇದ್ದಾರೆ, ಇಲ್ಲ ಟ್ರೈನ್ ಬುಕ್ ಮಾಡೋದು. ಟ್ರೈನ್ ಬುಕ್ ಮಾಡೋಣ ಅಂದರೆ ಯಾವುದರಲ್ಲೂ ಸೀಟ್ಗಳಿಲ್ಲ. ಸೊ ನಿಂತು ಹೋಗೋದು ಕಷ್ಟ. ಸ್ಲೀಪಿಂಗ್ ಕೋಚ್ KSRTCನಾದ್ರು ಬುಕ್ ಮಾಡೋಣ ಅಂತ ಬಂದಿದ್ದೀವಿ, ನೋಡೋಣ. ಇನ್ನೆಲ್ರಿ ನೆನ್ನೆ ನೈಟ್ ಲೇಟ್ ಮಾಡಿ ಆ ಬಸ್ ಹೋಯ್ತು, ಇವತ್ತು ನೈಟ್ ಲೇಟ್ ಮಾಡಿ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅಯ್ಯ ಇದೆಯಂತ ಆದಿಸುಬ್ರಹ್ಮಣ್ಯ ಮೂಲ ಇದೆಯಂತೆ. ಒಂದು ಸರಿ ನೋಡ್ಕೊಂಬರೋಣ. ಈ ಕತ್ಲಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಮನೆಗೆ ಹೋಗೋ ಟೈಮಲ್ಲಿ. ಆ್ಯಕ್ಚುಲಿ ನೋಡಿ, ಈ ನೈಟಲ್ಲೂ ಬಂದು ಯಾವ ಥರ ಮನೆ ಕಟ್ಟೋದು ಇಲ್ಲ ಏನಾರು ಆಸೆಗಳು ಇಟ್ಕೊಂಡಿದ್ರೆ ಹರಕೆ ಹೊತ್ಕೊಂಡು ಈ ಥರ ಅವ್ರ ಆಸೆಗಳನ್ನ ಸೇರಿಸಿ ಮನೆ ಕಟ್ತಾರೆ, ಕಲ್ಲುಗಳನ್ನ ಜೋಡಿಸ್ತಾರೆ. ಆಗೋದು ಬೇಕಂಡ್ರೆ ಸೆಕೆಂಡ್ರಿ. ಬಟ್ ನೋಡಿ ಇಷ್ಟೊತ್ತಾದ್ರೂ ಇನ್ನೂ ಕಟ್ತಾವ್ರಲ್ಲ. ಯಾರೋ ಒಬ್ರು ಕಟ್ಟಿರ್ತಾರೆ, ಅದನ್ನ ಇನ್ನೊಬ್ರು ಯಾರೋ ಉಂಟಿಸ್ಬಿಟ್ಟು ಅದು ಇನ್ನೊಂದು ಕಲ್ಲು ಕಟ್ತಾರೆ. ಸೈಜ್ಗಳು ಇಕ್ಕವ್ರೆ. ನೋಡ್ರಿ ಇವನೇನು ಹೇಳ್ತಾನೆ, ಸೈಜ್ಗಳು ಇಕ್ಕಿರೋರು ಯಾರೋ ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡಿರಬೇಕು ಅಂತ. ಏನೋ ಬೈಕಿದ್ದಾರೆ, ಏನೋ ತಗೊಳ್ರಿ ಇಬ್ರು ಹೆಣ್ಮಕ್ಳಿಗೆಲ್ಲ. ಓಲಿ ಆಟ ಸಾಮಾನು ಸುಮ್ಮನೆ ಏನಾರು ಕೈಲಿ ಹಿಡ್ಕೋ, ಬರೀ ಕೈಲಿ ಹೋಯ್ತಿ ಹಂಗೆ. ಇವರಿಬ್ರು 100 ರೂಪಾಯಿದು ಇವ್ರಿಗೆ ಸಿಗಲ್ಲ, ಇವ್ರು ಹುಡ್ಕೋದಂತೂ ಬಿಡಲ್ಲ. ಅದು 200 ರೂಪಾಯಿ ಅನ್ಸುತ್ತಿಕ್ಕೋ. ಹೋಗೋಕೆ ಮುಂಚೆ ಪ್ರಸಾದ ಸ್ವೀಕರಿಸಿ ಬಸ್ಸೋ ಇಲ್ಲ ಟ್ರೈನ್ ಹತ್ತೋಣ ಅಂದರೆ ಇಷ್ಟೊಂದು ಜನ ರಶ್ ಇದ್ದಾರಲ್ಲಪ್ಪ. ಇವರೆಲ್ಲ ಟ್ರೈನ್ಗೆ ಹೋಗೋಣ. ಟ್ರೈನ್ಗೆ ಹೋಗೋರು ಕ್ಯಾಜಿಕ್ಕು ಇಲ್ಲಿವರೆಗೂ ಐತೆ. ಸಿಗುತ್ತಾ ಪ್ರಸಾದ? ಇಲ್ಲೂ ಕೂಡ ಸೇಮು ಸಾವಿರಾರು ಜನ ಭಕ್ತಾದಿಗಳು ಪ್ರತಿದಿನ ಬರ್ತಾ ಇರ್ತಾರೆ. ಸೊ ಇಲ್ಲೂ ಕೂಡ ಅನ್ನದಾನ ಇರುತ್ತೆ. ಸೊ ಪ್ರಸಾದ ಅಂತೂ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಸೊ ಇಲ್ಲಿ ಬಂದಿರೋರು ಯಾರು ಪ್ರಸಾದ ತಿಂದೆ ಹಾಗೆ ಮನೆಗೆ ಹೋಗ್ಬೇಡಿ. ಸೊ ಏನು ಪ್ರತಿದಿನ ತಿಂತೀವ, ಸೊ ಅಪರೂಪಕ್ಕೆ ಹೋಗ್ತೀವಿ, ಅದು ಎಷ್ಟೇ ಲೇಟ್ ಆದರೂ ಕೂಡ ಕಾದು ತಿಂದು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಎಲ್ಲ ಪೂಜೆ ಊಟ ಎಲ್ಲ ಮುಗೀತು, ಹೊರಡೋ ಟೈಮ್ ಆಗಿದೆ. ಸೊ ವರ್ಷಕ್ಕೊಂದು ಸರಿ ಧರ್ಮಸ್ಥಳಕ್ಕಾಗಲಿ ಕುಕ್ಕೆ ಆಗಲಿ ಬರ್ತಾರಣ. ನೀವು ಕೂಡ ಹಿಂಗೆ ಬರ್ತಾಯಿರಿ, ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಟಾಟಾ. ಸೊ ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಸ್ಸಲ್ಲಿ ಹೋಗ್ಬೇಕು. ಇಲ್ಲ, ನಿದ್ದೆ ಬೇರೆ ಎಳಿತಾ ಇದೆ. ಒಂದು ಈ ಕಡೆ ಇಲ್ಲ ಈ ಕಡೆ ಯಾರೋ ಒಬ್ರು ಎಗ್ಲು ಬರ್ತಾರೆ, ಮನಿಕೊಂಡು ಹೋಗ್ಬಿಡೋಣ. ಮಲ್ಗದನ್ನ ನೋಡ್ಬಿಟ್ಟು ಚಿಕ್ಕ ಹುಡುಗ ಅನ್ಕ ಟಿಕೆಟ್ ತಗೊಂಡ್ಬಿಟ್ಟಿರ್ಬೇಕು. ಸೊ ಕಾಸಂತೂ ನಿಗ್ತಾ ಇದೆ, ಎಲ್ಲಿವರೆಗೂ ಬರ್ತಾರೆ ಬಿಟ್ಬಿಡ್ಲಿ ಬಿಡತ್ತ. ಅರ್ಧ ಟಿಕೆಟ್ ತೊಗೊಂಡು ಅರ್ಧ ರೋಡ್ ಇಳಿಸ್ಬಿಟ್ನಲ್ಲಯ್ಯ, ಇದೇ ರೈಲ್ವೆ ಸ್ಟೇಷನು ಅಂತ. ಓ ಅಲ್ಲಿವರೆಗೂ ನಡಿಬೇಕಾ? ಟಿಕೆಟ್ ತಗೊಂಡು ಬಸ್ ಸ್ಟಾಪಲ್ಲಿ ಹೇಳಿಬೋದಾಗಿತ್ತಪ್ಪ. ನೋಡಿರಿ ಟ್ರೈನ್ ಬಂದು ನಿಂತಿದೆ, ಆದರೂ ಕೂಡ ಟಿಕೆಟೇ ಕೊಡ್ತಾನಂತೆ.
ಇದಕ್ಕೆ ಹತ್ಕೊಂಡು ಹೋಗ್ಬಿಡ್ತೀರಾ ಅಂತ. ಸೊ ಇವತ್ತು ಕೂಡ ಮಿಸ್ ಆಗಿ 10:15 ಟ್ರೈನೇ ಫಿಕ್ಸ್. 10:15ಗೆ ಫಾಗ್ ನೋಡಿ ಸಾಕಾಗೋಯ್ತು ಎಲ್ಲ ಕಡೆ. ಫಾಗ್ ನೋಡುವಂದ್ರೆ ಇನ್ನು ನಿದ್ದೆ ಹೊಡಿತವನು. ಓಹೋ, ಲಾಸ್ಟ್ಗಿಂತ ಸ್ವಲ್ಪ ಕಾರ್ನರಲ್ಲಿ ಸಿಗ್ಬೋದೇನೋ ಸೀಟು, ಜನರಲ್ ಹೋದ್ರೆ. ಇಲ್ಲೇ ಸಾಕು, ಇಲ್ಲೇ ಹಿಡ್ದಾಕು, ಎಲ್ಲಿದ್ರೇನು ಕಾರ್ ಬಂದಿತ್ತು ಸಾರು. ಸೊ ಫೈನಲಿ ಟ್ರೈನ್ ಅಂತೂ ಬಂತು. ಸೀಟ್ ಅಂತೂ ಸಿಗೋದು ಡೌಟ್ ಅಂದರೆ ಡೌಟ್, ಯಾಕೆಂದರೆ ಇಲ್ಲೇ ಹೆವಿ ಜನ ಇದ್ದೀವಿ. ಆಲ್ರೆಡಿ ಅಲ್ಲಿ ತುಂಬ್ಕೊಂಡು ಬೇರೆ ಬರ್ತಾಯಿದೆ. ಎಲ್ಲ ಸ್ಲೀಪಿಂಗ್ ಕೋಚ್ ಆಲ್ರೆಡಿ ಬುಕ್ ಆಗೋಗಿರೋದು. ನಾವು ಬೇರೆ ವೆಯ್ಟಿಂಗ್ ಲಿಸ್ಟಲ್ಲೂ ಇಲ್ಲ, ಯಾವುದೂ ಇಲ್ಲ, ಜನರಲ್ಲು. ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಕ್ಕರೆ 1-2 ಸೀಟ್ ಸಿಗ್ಬೋದು. ಅದರಲ್ಲೇ 3 ಜನ ಅಡ್ಜಸ್ಟ್ ಮಾಡ್ಕೊಬೇಕು. ಹೆಂಗೆ ಸಿಗುತ್ತೋ ಏನೋ. ಸೊ ಫೈನಲಿ ನಮಗೆ ಸಿಕ್ಕಿರೋ ಭಾಗ್ಯ ಇಷ್ಟೇ. ನೋ ಕಮೆಂಟ್. ಟಾಟಾ, ಬಾಯ್ ಬಾಯ್, ಖತಮ್. ಫೈನಲಿ 6 ಆಯಿತು, ಬೆಳಗಾಯಿತು, ಬೆಂಗಳೂರಿಗೂ ಬಂದಾಯಿತು. ಇದೇ ರೀತಿ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ.